ಮಹಾಭಾರತ ಯುದ್ಧದಲ್ಲಿ ಕೋಟ್ಯಾಂತರ ಜನರು ಸತ್ತರು. ಆದರೆ ಈ ಸರ್ವನಾಶದ ಬಗ್ಗೆ ಪಾಂಡವರಲ್ಲಿ ಒಬ್ಬನಿಗೆ ಯುದ್ಧ ಆರಂಭವಾಗುವ ಮೊದಲೇ ತಿಳಿದಿತ್ತು. ಹೌದು, ಸಹದೇವನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತನ್ನು ನೋಡುವ ತ್ರಿಕಾಲ ಜ್ಞಾನವಿತ್ತು. ಹಾಗಿದ್ದರೂ ಅವನು ತನ್ನ ಅಣ್ಣಂದಿರು ಅಥವಾ ದ್ರೌಪದಿಯನ್ನು ಸಂಕಷ್ಟದಿಂದ ಯಾಕೆ ಉಳಿಸಲಿಲ್ಲ? ಈ ಮೌನದ ಹಿಂದಿರುವ ಅಸಲಿ ಕಾರಣವೇನು? ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸಹದೇವನಿಗೆ ಈ ಶಕ್ತಿ ಬಂದಿದ್ದು ಹೇಗೆ? ಪುರಾಣಗಳ ಪ್ರಕಾರ ಪಾಂಡು ಮಹಾರಾಜನು ತನ್ನ ಮರಣದ ಸಮಯದಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದನು. ತನ್ನ ಜ್ಞಾನವು ತನ್ನ ಪುತ್ರರಿಗೆ ಲಭಿಸಬೇಕೆಂದು ಅವನು ಬಯಸಿದನು. ಅದರಂತೆಯೇ ಸಹದೇವನು ತನ್ನ ತಂದೆಯ ಮೆದುಳಿನ 3 ಸಣ್ಣ ಭಾಗಗಳನ್ನು ಸೇವಿಸಿದರ ಮೂಲಕ ಅವನಿಗೆ ತ್ರಿಕಾಲ ಜ್ಞಾನ ಲಭಿಸಿತು. ಮೊದಲ ಭಾಗದಿಂದ ಭೂತಕಾಲದ, 2ನೇ ಭಾಗದಿಂದ ವರ್ತಮಾನ ಮತ್ತು 3ನೇ ಭಾಗದಿಂದ ಭವಿಷ್ಯದ ಅರಿವು ಅವನಿಗೆ ಉಂಟಾಯಿತು. ಶ್ರೀಕೃಷ್ಣನ ಷರತ್ತು ಮತ್ತು ಶಾಪ. ಸಹದೇವನಿಗೆ ಭವಿಷ್ಯದ ಪ್ರತಿಯೊಂದು ಘಟನೆಯು ತಿಳಿದಿದೆ ಎಂದು ಅರಿತ ಶ್ರೀಕೃಷ್ಣನು ಅವನ ಬಳಿಗೆ ಬಂದು ಒಂದು ಕಠಿಣ ಷರತ್ತನ್ನು ವಿಧಿಸುತ್ತಾನೆ. ಸಹದೇವ, ಯಾರಾದರೂ ನಿನ್ನ ಬಳಿ ಬಂದು ಕೇಳದ ಹೊರತು ನೀನು ಭವಿಷ್ಯದ ಬಗ್ಗೆ ಎಲ್ಲಿಯೂ ಬಾಯಿ ಬಿಡಬಾರದು. ಒಂದು ವೇಳೆ ನೀನಾಗಿ ಮುಂದೆ ಬಂದು ವಿಧಿಯ ಆಟದ ಬಗ್ಗೆ ಅಥವಾ ಮುಂದೆ ನಡೆಯುವ ಘಟನೆಗಳ ಬಗ್ಗೆ ತಿಳಿಸಿದರೆ ನಿನ್ನ ತಲೆ 1000 ಚೂರಾಗಿ ಹೊಡೆಯಲಿ ಎಂದು ಕೃಷ್ಣ ಎಚ್ಚರಿಸುತ್ತಾನೆ. ಇದೇ ಕಾರಣಕ್ಕಾಗಿ ಸಹದೇವನು ದ್ರೌಪದಿಯ ವಸ್ತ್ರಾಪರಣದಂತಹ ಘೋರ ಸನ್ನಿವೇಶದಲ್ಲೂ ಅಸಹಾಯಕನಾಗಿ ಮೌನವಾಗಿ ವಹಿಸಬೇಕಾಯಿತು. ಕುರುಕ್ಷೇತ್ರ ಯುದ್ಧ ನಡೆಯುತ್ತದೆ ಎಂದು, ಅದರಲ್ಲಿ ಕೋಟ್ಯಾಂತರ ಜನರು ಸಾವಾಗುತ್ತದೆ ಎಂದು ತಿಳಿದಿದ್ದರೂ ಅವನು ಮೌನವಾಗಿ ಉಳಿದಿದ್ದನು. ಒಂದು ಸ್ವಾರಸ್ಯಕರ ಸಂಗತಿ ಏನೆಂದರೆ, ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮೊದಲು ಕೌರವರ ಪರವಾಗಿ ಶಕುನಿಯು ಅತ್ಯುತ್ತಮ ಜ್ಯೋತಿಷಿಯಾದ ಸಹದೇವನ ಬಳಿ ಬರುತ್ತಾರೆ. ನಮಗೆ ಯುದ್ಧದಲ್ಲಿ ಜಯ ಸಿಗಲು ಯಾವ ದಿನ ಮುಹೂರ್ತ ಇಡಬೇಕು ಎಂದು ಕೇಳುತ್ತಾರೆ. ಸಹದೇವನು ಶತ್ರು ಪಕ್ಷದವನಾದರೂ ತನ್ನ ಜ್ಞಾನಕ್ಕೆ ನಿಷ್ಠನಾಗಿ ಕೌರವರಿಗೆ ಗೆಲುವು ತಂದುಕೊಡುವ ಸರಿಯಾದ ಮುಹೂರ್ತವನ್ನೇ ತಿಳಿಸುತ್ತಾನೆ. ಆದರೆ ಶ್ರೀಕೃಷ್ಣನು ತನ್ನ ಮಾಯೆಯಿಂದ ಆ ಮುಹೂರ್ತವನ್ನು ತಪ್ಪುವಂತೆ ಮಾಡುತ್ತಾನೆ. ಜೀವನದ ಪಾಠ. ಸಹದೇವನ ಈ ಕಥೆಯು ನಮಗೆ ಕಲಿಸುವುದು ಏನೆಂದರೆ, ಎಲ್ಲವೂ ತಿಳಿದಿದ್ದರೂ ವಿಧಿಯ ಆಟದ ಮುಂದೆ ನಾವು ಮೌನವಾಗಿ ಧರ್ಮದ ದಾರಿಯಲ್ಲಿ ಸಾಗಬೇಕು. ಜ್ಞಾನವಿದ್ದರೂ ಅದನ್ನು ಅಹಂಕಾರಕ್ಕೆ ಬಳಸದೆ ದೈವದ ಇಚ್ಛೆಯಂತೆ ಬದುಕಿದವನು ಸಹದೇವ. ಥ್ಯಾಂಕ್ ಯು.